ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ. ನಾನು ಇವಾಗ ಎಣ್ಣೆ ಹಾಕ್ಸ್ಕೋಬೇಕಾದ್ರೆ ಏನು ನೆನಪಾಯ್ತು ಅಂದರೆ, ಯಾಕೆಂದರೆ ಹಳ್ಳೆಣ್ಣೆ ಹಾಕಿದ್ರೆ ನನಗೆ ಫುಲ್ ಕೋಲ್ಡ್ ಆಗಿಬಿಡ್ತಿತ್ತು. ಆಮೇಲೆ ಹುಷಾರು ತಪ್ಪಿಟ್ಟು. ಸೊ ಫೈನಲಿ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟೆ. ಇವತ್ತು ನಿದ್ದೆ ಮಾಡಬೇಕು. ನಾನು ಇವತ್ತು ಗೊತ್ತೇ ಆಗಲಿಲ್ಲ ನಾನು ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಎದ್ದೆ. ಯಾಕೆಂದರೆ ನಮ್ಮ ಆಂಟಿ ಕರೆದು ಊಟ ಮಾಡ್ಕೊಡೋಣ ಅಂತ. ನಮ್ಮ ಮನೇಲಿ ಸೇಮೆ ಮಾಡಿರೋದು ಅಡುಗೆ. ಮನೇಲಿ ಒಬ್ಬಟ್ಟು ಮತ್ತು ಕಾಯೋದು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಇವತ್ತು ಎಲ್ಲರಿಗೂ ಹ್ಯಾಪಿ ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವ್ಲಾಗಲ್ಲಿ ಯುಗಾದಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ. ಆ್ಯಂಡ್ ನಮ್ಮಮ್ಮ ನೋಡಿ ಇವತ್ತು ಫಸ್ಟ್ ಟೈಮ್ ಇಲ್ಲಿ ಮಮ್ಮಿ ನಿಂತ್ಕೊಳ್ರಿ. ನಮ್ಮ ಮಮ್ಮಿ ಫಸ್ಟ್ ಟೈಮು ಟಾಪ್ ಹಾಕೊಂಡಿದ್ದೆ. ಟಾಪ ಇದು ಬಟ್ಟಿ ಕೊಡ್ರಿ ಮೇಡಮ್, ಬೈರಿ, ಕಮೆಂಟ್ ಹಾಕಿ ಗೈಸ್, ಬ್ಯಾಡ್ ಕಮೆಂಟ್ ಹಾಕಿ. ಕೆಲಸ ಇದೆ ಗೈಸ್, ಇನ್ನೂ ಅವರು ಅಡುಗೆ ಎಲ್ಲ ಮಾಡ್ತವ್ರೆ. ಇಲ್ಲಿ ಸ್ವಲ್ಪ ಮಾಡಿಕೋರೆ. ಇನ್ನೂ ಒಬ್ಬಟ್ಟು ಅದೇ ನನ್ನ ಫೇವ್ರೇಟ್ ಒಬ್ಬಟ್ಟೆಲ್ಲ ಮಾಡ್ತವ್ರೆ. ಸೊ ಇವಾಗ ನನಗೆ ಎಣ್ಣೆ ಹಾಕ್ತಾರೆ ನಮ್ಮ ಅಮ್ಮ. ನಾನು ಎಷ್ಟೊತ್ತಾಯ್ತು ಗೊತ್ತಾ, ನಾನು ಅಲ್ಲಿಂದ ಮೂವಿ ನೋಡ್ಕೊಂಡು ಬಂದಾಗಿಂದ ಇವಾಗ ಎಷ್ಟು ಗಂಟೆ ಮಮ್ಮಿ ಟೈಮ್ ಎಷ್ಟು? ಐ ಥಿಂಕ್ ಇವಾಗ 12 ಗಂಟೆ. 12 ಗಂಟೆ ಆಯ್ತಾ ಬರ್ತು. ನಾನು ಇನ್ನೂ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿಲ್ಲ. ಇಷ್ಟೊತ್ತಾಗಲೇ ರೆಡಿ ಆಗಬೇಕಾಯ್ತು ನಾನು ಸ್ನಾನ ಮಾಡಿಕೊಂಡು, ಬಟ್ ಇನ್ನೂ ಆಗಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಯಾರ್ಯಾರೇನಿಲ್ಲ ಯಾರ್ಯಾರು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿದ್ದು, ಸಬ್ಸ್ಕ್ರೈಬ್ ಮಾಡಿದ್ದು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಎಣ್ಣೆ ಹಾಕ್ಸ್ಕೊಳ್ಳೋಣ. ಮೈಗೆ ಎಣ್ಣೆ ಹಾಕ್ಸ್ಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಎಣ್ಣೆ ಹಾಕ್ಸ್ಕೊತಾ ಇದ್ದೀನಿ. ನಾನು ಇವಾಗ ಎಣ್ಣೆ ಹಾಕ್ಸ್ಕೋಬೇಕಾದ್ರೆ ಏನು ನೆನಪಾಯ್ತು ಅಂದರೆ, ಅಲ್ಲಿ ಇದೆ ನೋಡ್ರಿ, ಅಲ್ಲಿ ಕುತ್ಕೊಂಡು ಹೋದ ವರ್ಷ ನಾನು ಎಣ್ಣೆ ಹಾಕ್ಸ್ಕೋಬೇಕಾದ್ರೆ ನಾವು ಅಮ್ಮನ ಕೇಳಿದೆ ಏನು ಕಮ್ಮಿ ಇದೆಲ್ಲ ಆಗೋದು ಅಂತ. ನಾವು ಅಮ್ಮ ಒಂದು ಶೂಟ್ ಹಾಕಿದ್ರು ಹಳೆ ಬ್ಲಾಗಲ್ಲಿ, ಯುಗಾದಿ ಬ್ಲಾಗಲ್ಲಿ. 1 ವರ್ಷ ಆಯ್ತು ನಾವು ವ್ಲಾಗ್ ಅಪ್ಲೋಡ್ ಮಾಡಿ. ಆ ವ್ಲಾಗ್ನ ಸುಮ್ಮನೆ ಒಂದು ಕ್ಲಿಪ್ ಹಾಕ್ತೀನಿ ನೋಡ್ರಿ. ಇವಾಗ ನಾವು ಅಮ್ಮ ಹೇಳೋದು ಏನಕ್ಕೆ ಎಣ್ಣೆ ಹಾಕ್ತಾರೆ ಅಂದರೆ ಅಂತ. ಅದಕ್ಕೆ ಮಕ್ಕಳು, ವಯಸ್ಸು ಹುಡುಗರು, ನಿಮಗೆ ಎಣ್ಣೆ ಹಾಕೋದ್ರಿಂದ ಎಷ್ಟು ಉಪಯೋಗ ಇದೆ ಗೊತ್ತಾ? ಏನೇನು? ಯುಗಾದಿ ಹಬ್ಬ ಅಂದರೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಲ್ಲ, ಅದರಿಂದ ಎಷ್ಟು ಬೆನಿಫಿಟ್ ಐತೆ. ಎಣ್ಣೆ ಅವಾಗಲೇ ವಾರಕ್ಕೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಿದ್ರೆ ಮೈ ಚೆನ್ನಾಗೂ ಇರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಆಮೇಲೆ ಎಲ್ಲನೂ ಚೆನ್ನಾಗಿರ್ತದೆ. ಅಷ್ಟೇನಾ? ಆ ಥರ ಶೂಟ್ ಹಾಕಿದ್ರೆ ನಾವಮ್ಮ ಅವಾಗ ಅಲ್ವಾ? ಸರಿಯಾಗಿ ಶೂಟ್ ಏನಿಲ್ಲ, ಇರೋದೇ ಹೇಳಿದ್ದು. ಅಯ್ಯೋ ಗೈಸ್, ನೀವು ಎಣ್ಣೆ ಹಚ್ಕೊಂಡಿದ್ರೆ ಕಮೆಂಟ್ ಮಾಡಿ. ಎಣ್ಣೆ ಹಚ್ಕೊಂಡಿಲ್ಲ ಅಂದರೂ ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಹೇಗೆ ನಡೀತು ಯುಗಾದಿ ಅನ್ನೋದು ಕಮೆಂಟ್ ಮಾಡಿ. ನಮ್ಮನೆ ನೋಡಿ ಏನೋ ತಕ್ಕ ಮಟ್ಟಿಗೆ ನಾವು ಸಿಂಪಲ್ ಆಗಿ ಮಾಡ್ತಾ ಇರೋದು ಗಾಯ್ಸ್. ನಾವು ಗ್ರ್ಯಾಂಡ್ ಆಗಿ ಮಾಡ್ತಿಲ್ಲ. ಸರಿ ಆಯಿತು. ನಾನು ಎಣ್ಣೆ ಹಾಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಗೈಸ್, ನಾನು ಎಣ್ಣೆ ಹಚ್ಚಿಸ್ಕೊಂಡೆ. ನನಗೆ ತಲೆಗೆ ಜಾಸ್ತಿ ಎಣ್ಣೆ ಹಾಕಲ್ಲ ನಮ್ಮ ಅಮ್ಮ. ಏಕೆಂದರೆ ಹಳ್ಳೆಣ್ಣೆ ಹಾಕಿದ್ರೆ ನನಗೆ ಫುಲ್ ಕೋಲ್ಡ್ ಆಗಿಬಿಡ್ತೈತೆ. ಆಮೇಲೆ ಹುಷಾರು ತಪ್ಪಿಟ್ಟು ಜ್ವರ ಬಂದ್ಬಿಡುತ್ತೆ ನನಗೆ. ಅದಕ್ಕೋಸ್ಕರ ನಮ್ಮ ಅಮ್ಮ ನನಗೆ ತಲೆಗೆ ಜಾಸ್ತಿ ಎಣ್ಣೆ ಹಾಕಲ್ಲ. ಎಣ್ಣೆ ಹಾಕಿದ್ರೆ ಜ್ವರ ಬರುತ್ತೆ. ಸೊ ಹಚ್ಕೊಂಡು ಇವಾಗ ಫೈನಲ್ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಚೆ ಇರ್ಬೇಕಾ ಮಮ್ಮಿ? ಸ್ವಲ್ಪ ಬಿಸಿಲಲ್ಲಿ ಆಚೆ ಇದ್ದು ಆಮೇಲೆ ಸ್ನಾನ ಮಾಡೋಕೆ ಹೋಗ್ತೀನಿ. ಸ್ನಾನ ಮಾಡಿಕೊಂಡು ಆಮೇಲೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಏನೇನು ಮಾಡ್ತಾರೆ ನಮ್ಮ ಮನೇಲಿ ಇವತ್ತು ಅಡುಗೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ನಿಮ್ಮ ಮನೇಲೂ ಖುಷಿಯಾಗಿ ಫ್ಯಾಮಿಲಿ ಜೊತೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ಹ್ಯಾಪಿ ಯುಗಾದಿ. ಕರೆಕ್ಟ್ ನೀವು ವಿಷಯ ಮಾಡಿಲ್ಲ ಹೇಳ್ರಿ. ಹ್ಯಾಪಿ ಯುಗಾದಿ ಗಾಯ್ಸ್. ಎಲ್ರಿಗೂ ಹೊಸ ವರ್ಷದ ಎಳ್ಳು ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಮತ್ತು ಎಲ್ರಿಗೂ ಎಂಥ ಕಷ್ಟ ಇರಲಿ ಎಲ್ಲ ಇವತ್ತು ಹೋಗಿ ನಿಮ್ಗೆ ನಿಮ್ಮ ಜೀವನದಲ್ಲಿ ಒಳ್ಳೆ ಸುಖವಾದ ಬಾಳ್ ಬರಲಿ ಮತ್ತು ಖುಷಿಯಾಗಿರಿ. ಓಕೆ ಎಲ್ಲ ಖುಷಿಯಾಗಿ ಚೆನ್ನಾಗಿರಲಿ. ನಮ್ಮ ಅಮ್ಮ ಹೇಳ್ದಂಗೆ. ಎಲ್ಲಿಗ್ತೀರಾ? ಒಳಗಡೆ ಹಾಕಿ ನನಗೆ ಕೊಟ್ರೆ ಅಮ್ಮ ನನಗೆಲ್ಲಿ ಕೊಡ್ತಾರೆ ಇದು ಅಲ್ಲೇ ನೈಕು ಅಂತ. ಅಲ್ಲ ಸೈಡಲ್ಲಿ ಹಾಕಿರಿ. ಓಕೆ ಗೈಸ್, ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಲೆಟ್ಸ್ ಗೋ. ಸೊ ಫೈನಲಿ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟೆ. ಇವಾಗ ನಿದ್ದೆ ಮಾಡಬೇಕು. ನಾನು ನಿದ್ದೆ ಮಾಡಿರಲಿಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಒಂದು ನೆನ್ನೆ ನೈಟಿಂದ. ಸೊ ಇವಾಗ ಊಟ ಮಾಡ್ತಾಯಿದ್ದೀವಿ. ಒಬ್ಬಟ್ಟು ಧ್ರುವನೂ ತಿಂತ ನಮ್ಮ ಮನೇಲಿ. ಇವತ್ತು ನಾನು, ಅವನು, ನಮ್ಮ ಮಮ್ಮಿ, ಕಾವ್ಯಕ್ಕ, ಕಾದಣ್ಣ ಇಷ್ಟು ಜನ ತಿಂತಾಯಿದ್ದೀವಿ. ಇವಾಗ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಬ್ಬಟ್ಟು, ಅನ್ನ, ಸಾಂಬಾರು, ಪಲಾವು ಇದೆಲ್ಲ ಮಾಡಿದ್ದಾರೆ ನಮ್ಮ ಅಮ್ಮ ಇವತ್ತು ಮಾಡಿರೋದು ಇವೆಲ್ಲ. ಥ್ಯಾಂಕ್ ಯು ಮಮ್ಮಿ, ಇಷ್ಟು ಎಫರ್ಟಾಗಿ ಮಾಡಿರೋದಕ್ಕೆ. ಅದನ್ನ ಕರ್ತವ್ಯ ಶೂಟರ್. ಸೊ ತಿಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎತ್ಕೋ. ಸೊ ಗೈಸ್, ನಾನು ಇಷ್ಟೊತ್ತು ನಿದ್ದೆ ಮಾಡಿಬಿಟ್ಟೆ. ಗೊತ್ತೇ ಆಗಲಿಲ್ಲ ನಾನು ಎಷ್ಟು ಗಂಟೆಗೆ ಮಲಗಿ ಎಷ್ಟು ಗಂಟೆಗೆ ಎದ್ದೆ ಅಂತಲೇ ಗೊತ್ತಾಯ್ತಲ್ಲ. ಆ ಥರ ಚೆನ್ನಾಗಿ ನಿದ್ದೆ ಹೊಡೆದ್ಬಿಟ್ಟೆ. ನನ್ನ ತಮ್ಮಂದಿರು ಇಬ್ಬರು ಬಂದವ್ರೆ. ಫೇಲ್ಡ್ ಒನ್ ಪ್ರೀತ್ ಅವರು
ಬರ್ದಿರೋ ಏಮಿಯರು ಅಯ್ಯೋ ಸಕ್ಕತ್ತೆ ಮಾಡ್ಬಿಟ್ಟ ಗೈಸ್. ಏನೋ ಗೊತ್ತಿಲ್ಲ, ಊಟ ಮಾಡಿದ ತಕ್ಷಣ ನಾನು ಹೇಳಿದ್ನಲ್ಲ ನಿಮಗೆ ಎಲ್ಲರೂ ನಿದ್ದೆ ಮಾಡ್ತಿಲ್ಲ ನೈಟ್ ಮೂವಿಗೆ ಹೋದ್ಮೇಲೆ ಅಂತ. ಸೊ ಸ್ನಾನ ಬೇರೆ ಮಾಡ್ಕೊಂಡೆ, ಚೆನ್ನಾಗಿ ನಿದ್ದೆ ಬರ್ತಿತ್ತು. ಹೋಗಿ ಊಟ ಮಾಡಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಆದರೂ ಇನ್ನೂ ನಿದ್ದೆ ಮಾಡಬೇಕು ಅನಿಸ್ತೈತೆ. ಬಟ್ ಅಮ್ಮ ಎದ್ದೋಳು ಬೈದರು. ಬ್ಲಾಗ್ ಕಂಟೆಂಟ್ ಮಾಡ್ತೀನಿ ಆ್ಯಂಡ್ ರೀಲ್ ಮಾಡಬೇಕಾಯ್ತು ಇವತ್ತೊಂದು. ನಾನು ಮಲ್ಕೊಂಡ್ಬಿಟ್ಟಿದ್ನಲ್ಲ, ನಾವು ಅಮ್ಮನೂ ಮಲ್ಕೊಂಡಿದ್ರು. ಸೊ ರೀಲ್ ಮಾಡೋಕ್ಕಾಗಲಿಲ್ಲ, ನಾಳೆ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ಅದ್ಬಿಟ್ರೆ ಊಟ ಮಾಡೋಕ್ಕೆ ನಾನು ಊಟ ಅಂತ ನಿದ್ದೆಗೆ ಅಂತ ನಾನು ಏನು ಮಾತಾಡ್ತೀನಿ ನನಗೆ ಗೊತ್ತಾಯ್ತಲ್ಲ. ಸೊ ಆಮೇಲೆ ಬ್ಲಾಗ್ ಕಂಟೆಂಟ್ ಮಾಡ್ತೀನಿ. ಇಟ್ಸ್ಕೊ. ನನ್ನ ತಮ್ಮ ಇಮ್ಯಾಜಿನೇಷನ್ ಫುಲ್ಲು. ಆ ಬ್ಯಾಟು ಬ್ಯಾಗ್ ಹಿಡ್ಕೊಂಡು ಗಿಟಾರ್ ಫೀಲಿಂಗು ಇಲ್ಲಿಂದ ತಿರ್ಗಿ ಮಾಡು. ಚೆನ್ನಾಗಿರೋ ಒಂದು ಸಾಂಗ್ ಪ್ಲೇ ಮಾಡು. ನೆಕ್ಸ್ಟ್ ಅದ್ರಲ್ಲಿ ಅವನು ನೀನೇನು ಹೀರೋ ಆ ಮೂವಿಗೆ. ಇನ್ನೊಟ್ರಿ ಇವನು ಫ್ಯೂಚರ್ ಕ್ರಿಕೆಟರ ಅವನು. ಜಾಸ್ತಿ ಜೋರಾಗಿ ಹೊಡಿಬೇಡ, ನಾವು ಬಾಲ್ ಹೊಡೆದಿದ್ದೆ ಲೂಸ್ಗಿ ಜಾಗ್ಬಿಡ ಅನ್ಕೋಣ. ಹಾಂ ಸೆಂಚುರಿ ಬಿಡಪ್ಪ, ಪಕ್ಕಾ ಲೂಸು. ಇವಾಗ ನೋಡಿ ನೋಡೋದು ಕಿಸ್ ಕೊಡ್ತಾರೆ, ಬಾಯಿ ಓಪನ್ ಆಗಿರೋ. ಹೆಂಗೆ ಬರೀದು ಸೊ ಗೈಸ್, ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದರೆ ನಮ್ಮ ಆಂಟಿ ಮನೆಗೆ. ನಮ್ಮ ಆಂಟಿ ಕರೆದ್ರು. ಓ ಶೇಟ್, ನಂದು ಖರ್ಚು ಮೆತ್ಕೊಂಬ ಹೋಗ್ರಿ. ಹೋಗೋ ಅಲ್ಲಿ ಬರೀ ಓಡು ಓಡು ಅಲ್ಲಿ ನೋಡಿ, ನಾನು ಇಲ್ಲೇ ಹೋಗೋ ಇಲ್ಲಿ ಓಡ್ಬೇಕ. ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತಾರೆ ನಮ್ಮ ಆಂಟಿ ಮನೆಗೆ. ಯಾಕೆಂದರೆ ನಮ್ಮ ಆಂಟಿ ಕರೆದು ಊಟ ಮಾಡ್ಕೊಡೋಣ ಅಂತ. ನಮ್ಮ ಮನೇಲಿ ಸೇಮೇ ಮಾಡಿರೋದು ಅಡುಗೆ, ಬಟ್ ನಮ್ಮ ಆಂಟಿ ಬಾ ಅಂದ್ರಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಬರೋಣ ಅಂತ. ಅಲ್ಲಿ ಪಾಟು ಅದಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ಸ್ವಲ್ಪ ತಿದ್ದಿ ಬರ್ತೀವಿ. ನನಗೆ ಯಾಕೆ ಈ ಥರ ಅಂದರೆ ಮಲಗಿದ್ದಲ್ಲ ಗೈಸ್, ಮಧ್ಯಾಹ್ನ ಮಲಗಿದ್ರೆ ಕೋಲ್ಡ್ ಸ್ಟಾರ್ಟ್ ಆಗೋಯ್ತೈತೆ. ಅದಕ್ಕೆ ಒಂದು ಟೈಮ್ ಮಲಗೋಕ್ಕೆ ಭಯ ಬೀಳ್ತೀನಿ. ಸೊ ಅದಕ್ಕೆ ನಾನು ಮಧ್ಯಾಹ್ನ ಹೊತ್ತಾಗಲಿ ಮಲಗೋದೇ ಒಂದು ಸ್ವಲ್ಪ ರೇರ್. ನಾನು ಮಲಗಿದ್ರೆ ಈ ಥರ ನೆಗಡಿ ಆಗೋದು ನನಗೆ. ಸೊ 2 ಕಟ್ಕೊಂಡ್ಬಿಡೈತೆ, ಉಸಿರಾಡೋಕ್ಕೂ ಆಗ್ತಲ್ಲ, ಹಂಗೈತೆ. ಇವ್ರ ಜೊತೆ ಹೋಗಿ ಸ್ವಲ್ಪ ಅಲ್ಲಿದ್ದು ಊಟ ಮಾಡ್ಕೊಂಡು ಬರೋಣ. ಲೆಟ್ಸ್ಕೋ. ನನಗಂತ ಆಯ್ತಲ್ಲ, ಇವತ್ತು ಹಬ್ಬದ ಮೂಡಲ್ಲಂತೂ ನಾನಿಲ್ಲ. ನೋಡೋಣ ಏನಾಗುತ್ತೋ ಅಂತ. ವಯಸ್ಸು ನಂಗೆ ಯಾಕೋ ಗೊತ್ತಿಲ್ಲ, ಸಖತ್ ತಲೆನೋವ್ತೈತೆ. ಆಯ್ತಲ್ಲ, ನನಗೆ ಕುತ್ಕೊಳ್ಳೋಕೆ ಶೆಕೆ ಸುರಿದೈತೆ. ಅದಕ್ಕೆ ನನ್ನ ತಂಗಿ ಕೈಲಿ ತಲೆ ಹಿಂಗೆ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ಊಟ ತಿಂದ್ಬಿಟ್ಟು ನಾನು ಇಲ್ಲಿಂದ ಹೊರಡ್ತೀನಿ. ಆಯ್ತಲ್ಲ ಅಂತ ಚಳಿ ಮತ್ತು ತಲೆ ಹೆವಿ ನೋವ್ತೈತೆ. ಸ್ವಲ್ಪ ಬಿಟ್ಕೊಂಡು ಹೋಗೋಣ. ಇಟ್ಸ್ಕೊ. ಮನೇಲಿ ಒಬ್ಬಟ್ಟು ಮತ್ತು ಕಾಯಲು ಹಸ್ಕೊಂಡು ತಿಂತಾಯಿದ್ದೀನಿ. ಆಂಟಿ ಚೆನ್ನಾಗಿಲ್ಲ ಅಂದರೆ ಪಕ್ಕನಾ? ಆಂಟಿ ತಿನ್ಬಿಟ್ಟು ಹೋಗೋಣ. ಎಸ್ಕೋ. ಇಲ್ಲಿ ನಂಗೆ ಆಯ್ತಲ್ಲ ಅಂತ ಕಾಯ್ತಾ ಇದ್ದೀನಿ. ನಮ್ಮ ಅಮ್ಮ ಅಲ್ಲಿ ಒಳಗಡೆ ಅಲ್ಲಿ ಕೂತವ್ರು ನೋಡ್ರಿ, ಕರೀತಿದ್ರು ಬರ್ತಾರ. ನನಗೆ ಆಯ್ತಲ್ಲ, ನಂಗೆ ನಿದ್ದೆ ಮಾಡೋಕೆ ಫಸ್ಟ್ ಮನೆಗೆ ಹೋಗ್ಬೇಕಂತ ನಾನಂದರೆ ನಮ್ಮಮ್ಮ ನೋಡ್ರಿ ಅಲ್ಲೇ ಕೂತವ್ರೆ, ಕರೀತಿದ್ರು ಬರ್ತಾಯಿಲ್ಲ. ಇನ್ನೊಂದು ಸಲ ಅವರೆಲ್ಲ ನಂಗೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ನಾನು ಹಿಂಗೆ ಮಾಡ್ತೀನಿ. ನಾನು ಹೋಗಲ್ಲ, ಕರೆದ್ರೂ ಬರಲ್ಲ ನೋಡ್ರಿ, ಹಿಂಗೆ ಮಾಡೋದು.